ಏನ್ ಅಡಿಗೆ? ಇದು ಕರ್ಮಿನುಳಿ. ನಿಮ್ ಹೆಸರು? ದೊಡ್ಡತಾಯಮ್ಮ. ನಮ್ಗೆ ಚಿಕ್ಕದಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಬಿಡಿ. ಹೊಗೆ ಬಿಟ್ಟಿದೀವಿ ಅಂತಂದ್ರೆ ಅಡ್ಗೆ ಸ್ಟಾರ್ಟ್ ಅಂತ ಅರ್ಥ. ಅಮ್ಮ, ಈ ಒಣ ಅವರೆ ಕಾಳನ್ನ ಏನ್ ಮಾಡ್ಬೇಕು? ಇದನ್ನ ಉರಿಬೇಕು, ಹುರ್ಕೋಬೇಕು. ಯಾವ ತರ ಅಡ್ಗೆ, ಯಾವ ತರ ಕೆಲ್ಸ ಕೊಡು ಕೊಡು. ನಿನ್ಗಿಂತವ್ರಿಗೆಲ್ಲ ಆಗಲ್ಲಪ್ಪ. ನೋ ಕಾಮೆಂಟ್ಸ್. ಇದು ಕರ್ಮೀನು. ಈ ಹೊಗೆಲ್ಲ ಅಡ್ಗೆ ಮಾಡೋದಿದೆಯಲ್ಲ, ಬಾಳ ಕಷ್ಟ ಮಗ. ಕೆರೆ ಒಳಗೆ ಕುರಿ ಹೆಜ್ಜೆ ಇರ್ತದ. ಕೆರೆ ಒಳಗೆ ರಾಘು ಕಿಚನ್ ಚಾನಲ್ ನ ಲೈಕ್ ಮಾಡಿ ಅನ್ನಿ. ಹೇಳಿ. ರಾಘು ಏನು ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ಇವತ್ತು ಕೂಡ ನಾವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಬೊಂಬೆಗಳ ನಾಡು ಅಂತಲೇ ಹೇಳ್ಬೋದು, ಇಲ್ಲಿದ್ದೀವಿ. ಸೊ ರಾಮನಗರ ಸೀರೀಸ್, ಚನ್ನಪಟ್ಟಣ ಸೀರೀಸ್ ಏನಿದೆ ಅದು ಬರೋಬ್ಬರಿ ಭರ್ಜರಿಯಾಗಿ ಸಾಗ್ತಾ ಇದೆ, ಒಳ್ಳೊಳ್ಳೆ ಅಡುಗೆಗಳು. ಸೊ ಇವತ್ತು ಕೂಡ ಇಲ್ಲೇ ತೋಟದ ಮನೆಯಲ್ಲಿ ಒಳ್ಳೆ ಅಡುಗೆ, ಈ ಮಳೆಗಾಲದಲ್ಲಿ ಎಲ್ಲರೂ ತಿನ್ನಲೇಬೇಕಾದಂಥ ಅಡುಗೆ. ಅದು ಏನು, ಬನ್ನಿ ಅವ್ರ ಹತ್ರನೇ ಹೋಗ್ಬಿಟ್ಟು ಕೇಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ಬಾರಪ್ಪ. ಆರಾಮಿದ್ದೀರಾ? ಆರಾಮಾಗಿದ್ದೇನೆ. ಮತ್ತೆ ಊಟ ಆಯ್ತಮ್ಮ? ಇನ್ನ ಇಲ್ಲ ಅಪ್ಪ. ಯಾಕೆ? ಈಗ ಮಾಡ್ಬೇಕು. ಏನ್ ಅಡಿಗೆ? ಇದು ಕರ್ಮಿನುಳಿ. ಮಳೆಗಾಲಕ್ಕೆ ಈಗ ಶೀತ ಅಲ್ವಾ, ಇವೆಲ್ಲ ನೆಗಡಿ, ತಲೆನೋವು ಇವೆಲ್ಲ ಆಗಿರ್ತದಲ್ಲ, ಅದಕ್ಕೆ ಶೀತ ಹೊಡಿತದೆ ಅಂತ ಕರ್ಮಿನುಳಿ ಮಾಡಿ ಊಟ ಮಾಡ್ತೀವಿ. ಓಕೆ, ನಿಮ್ಗೆ ಗಂಟ್ಲು ಕಟ್ಕೊಂಡ್ಬಿಟ್ಟು ಈ ಮಳೆಗಾಲವಲ್ವಪ್ಪ, ಮಳೆಯಲ್ಲಿ ಶೀತ, ಗದ್ದೆ ಕೆಲ್ಸ, ಹೊಲದ ಕೆಲ್ಸ, ಈ ತೋಟದ ಕೆಲ್ಸ ಎಲ್ಲ ಮಾಡ್ತೀವಲ್ವಾ, ಅದಕ್ಕೆ ಗಂಟ್ಲು ಚೇಂಜ್ ಆಗದೆ. ಅದಕ್ಕೆ ಕರ್ಮೀನ್ ಸಾರ್ ಮಾಡ್ಕೊಂಡು ತಿನ್ಬೇಕು. ಅದರಿಂದ ಎಲ್ಲ ಶೀತಕ್ಕೆ, ತಲೆ ಭಾರಕ್ಕೆ, ನೆಗಡಿಗೆ ಕರ್ಮೀನ್ ಸಾರು ಅಂದ್ರೆ ಕರ್ಮೀನು ಅಂದ್ರೆ ಒಣ ಮೀನು, ಒಣ ಕರ್ಮೀನು, ಒಣ ಕರ್ಮೀನ್ ಸಾರು. ಕರ್ಮೀನ್ ಅಂದ್ರೆ ಚಿಕ್ಕ ಚಿಕ್ಕಗಿರ್ತದಲ್ಲ, ಓಕೆ. ಅದನ್ನ ಹಳ್ಳಿ ಕಡೆ ತುಂಬಾ ವಿಶೇಷವಾಗಿ ಮಾಡ್ತಾರೆ. ಅದಕ್ಕೇನು ತುಂಬಾ ರಿಸ್ಕೇ ಇಲ್ಲ. ಅವರೆಕಾಳು ಹಾಕ್ ಮಾಡೋದ? ಅವರೆಕಾಳು, ಒಣಗ ಅವರೆಕಾಳ ಉರಿಬೇಕು, ಅದಕ್ಕೆ ಬದ್ನೆ. ನೀವ್ ಹೇಳ್ತಾ ಇದ್ರೆ ಬಾಯಿ ನೀರ್ ಬರ್ತದೆ. ನಿಮ್ ಹೆಸರು? ದೊಡ್ಡತಾಯಮ್ಮ. ನಮ್ಗೆ ಚಿಕ್ಕದಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಬಿಡಿ. ಓಕೆನಾ? ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ, ಬಾರಪ್ಪ. ಮನೆ ಒಳಗಡೆ ನಾವು ಶೂಟಿಂಗ್ ಮಾಡ್ಬಿಟ್ರೆ ಲೈಟ್ ಎಲ್ಲ ಇರಲ್ಲ, ಹೊರಗಡೆನೆ ಅಡಿಗೆ ಇಲ್ಲೇ ಮಾಡ್ತೀನಿ. ಬನ್ನಿ ಅಮ್ಗಾರ್, ಬನ್ನಿ 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 ಬನ್ನಿ. ಹೊಗೆ ಬಿಟ್ಟಿದೀವಿ ಅಂತಂದ್ರೆ ಅಡ್ಗೆ ಸ್ಟಾರ್ಟ್ ಅಂತ ಅರ್ಥ. ಅಮ್ಮ, ಏನಿದು? ಅವರೆಕಾಳು. ಇದು ಅವರೆಕಾಳು ಕಣಪ್ಪ, ಒಣ ಅವರೆಕಾಳು. ಒಣ ಅವರೆಕಾಳು. ಅಮ್ಮ, ಈ ಒಣ ಅವರೆಕಾಳನ್ನ ಏನ್ ಮಾಡ್ಬೇಕು? ಇದನ್ನ ಉರಿಬೇಕು, ಹುರ್ಕೋಬೇಕು. ಹುರ್ಕೊಂಡು ಇಟ್ಕೊಂಡು. ಇವಾಗ ಹುರ್ಕೊಬಿಡಲ್ವಾ? ಈಗ ಹುರ್ಕೋದು. ನೋಡಿ ಈ ತರ. ಈಗ ಇದನ್ನ ಹುರ್ಕೊಳ್ತಾ ಇದೀರಾ? ಹುರಿದ್ಬಿಟ್ಟು ಎಳಕ್ ಇಟ್ಕೊಳ್ಳೋದು. ಇರಿ, ಎಷ್ಟು ತುರಿಬೇಕು ಇದನ್ನ? ಇನ್ನ ಒಂದ್ 5 ನಿಮಿಷ ಆಯ್ತದ. 5 ನಿಮಿಷ ಆಯ್ತದೆ. ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ಸೀಸ್ಬಿಡ್ತೀನಂತೆ. ಇದು ನೀನ್ ಸೀಸಿದ್ ನಿನಗ್ ಗೊತ್ತಾಗಲ್ಲ ಮಗ. ನಮ್ಮ ಹಳ್ಳಿ ಅಡ್ಗೆ, ಹಳ್ಳಿದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಷ್ಟ ಇರ್ತದೆ. ಇದು ಹಳ್ಳಿ ಜೀವನ ಅಲ್ವಾ. ಕಾಳು ಉರಿಬೇಕು, ಕೈ ಸುಡ್ತದೆ, ಕಣ್ಣು ಉರಿತದೆ, ಗಂಟ್ಲೆಲ್ಲ ಕಟ್ಕತ್ತದೆ ಹೊಗೆಯಲ್ಲಿ. ಬಟ್ ಅಂತದ್ರಲ್ಲೂ ತಿನ್ಬೇಕಲ್ಲ ಊಟನ, ಇಲ್ಲಾಂದ್ರೆ ಇಲ್ವಲ್ಲ. ಅದಕ್ಕೇನೆ ನಾವು ಈಗ ಊಟ ತಿನ್ಬೇಕು. ಕಷ್ಟ ಬಿದ್ದು ಮಾಡ್ತೀವಿ. ಸೌದಿ ಎಲ್ಲ ಮಳೆಯಲ್ಲಿ ನೆನ್ತಿರ್ತದೆ, ತಂತೀವಿ. ಅದನ್ನ ಹತ್ತಿಸೋಕೆ ಕಷ್ಟ. ಅಮ್ಮ, ಇದು ಎಷ್ಟೊತ್ತು ಉರಿಬೇಕಮ್ಮ? ಒಂದ್ 5 ನಿಮಿಷ ಉರಿಬೇಕು. ಎಲ್ಲಿ ತನಕ? ಇದು ಕೆಂಪು ಕಾಯ್ತದೆ ಕಾಳು, ಅವಾಗ ಬಾಯಿ ಬಿಡ್ತದೆ ಅನ್ನತಾ. ಅವಾಗ ಸುರ್ಕೊಳ್ಬೇಕು. ಬಾಯಿ ಬಿಡೋದ್ರೆ ಓಪನ್ ಆಗ. ಓಪನ್ ನೋಡಿ, ಇಲ್ಲಿ ಆಯ್ತದ ನೋಡಿ, ಕಾಳಿಗ ಆಯ್ತದ ನೋಡಿ ಇಲ್ಲಿ. ನೋಡ್ದವ ಹಂಗೆ ಸುರ್ಕೊಳ್ಳುದಲ್ಲ ಮಗ. ಇದನ್ನ ಅಲ್ಲಿ ಕಾಳೆಲ್ಲ ಓಪನ್ ಆಯ್ತದೆ. ಹೆಂಗೆ ಚಿಕ್ಕ ಮಕ್ಳಿಗೆ ನಿನ್ನ ಬಾಯಿ ಮುಚ್ಚಿದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಕಾಳು ಬಾಯಿ ಬಿಡ್ಬೇಕು, ಬಾಯಿ ಬಿಡ್ಬೇಕು ಅಂತೀವಿ. ನಿನ್ಗೆ ಗೊತ್ತಾಯ್ತದ ನೋಡ್ ಮಗ, ಹಳ್ಳಿ ವಾತಾವರಣ ಯಾವ ತರ ಅಡ್ಗೆ, ಯಾವ ತರ ಕೆಲ್ಸ. ಕೊಡು ಕೊಡು. ನಿನ್ಗಿಂತವ್ರಿಗೆಲ್ಲ ಆಗಲ್ಲಪ್ಪ. ನೋ ಕಾಮೆಂಟ್ಸ್. ಹಳ್ಳಿ ಜೀವನ ಕಷ್ಟ. ಅದಕ್ಕೆ ನಾ ಕಲ್ತ್ಕೊಳ್ಳೋಣ ಅಂತ ಹಳ್ಳಿಗೆ ಹೋಗ್ಬಿಟ್ಟು ಕಲ್ಸ್ಕೊಡ್ತೀನಿ ಬಾ ಮಗ. ಪಟ್ಟು ಕಣ್ಣೀರ್ ಸುರ್ಸಿ, ಬೆವ್ರು ಸುರ್ಸಿ, ಹಳ್ಳಿ ಜನರ ಹತ್ರ ಅಡಿಗೆ ಮಾಡಿಸ್ತೀನಿ. ಯಾಕಂತ ಹೇಳಿದ್ರೆ ಅಮ್ಮ, ಇವಾಗೆಲ್ಲ ಹಳ್ಳಿ ಅಡಿಗೆಗಳನ್ನ ಎಲ್ಲರೂ ಮರ್ತೋಗ್ಬಿಡ್ತವ್ರೆ. ಹೆಂಗ್ ಮಾಡೋದು ಅಂತ.
ಇದು ಹಾಕಬೇಕಮ್ಮ ಇದಕ್ಕೆ ಆಮೇಲೆ ಬಾಯಿ ಬಿಟ್ಟಿರೋ ಇಲ್ಲಿ ನೋಡಿ ಬಾಯಿ ಬಿಡೋದು ಅಂದ್ರೆ ಯಾವ ತರ ಅಂತ ಅಮ್ಮ. ಇವಾಗ ಇದು ಹುರ್ಕೊಂಡು ಇಳಿಸಿದೀವಿ. ಇದು ಕರ್ಮೀನು ಅದನ್ನು ಕೆಂಪಕಾಗು ಕಲರ್ ಬರ್ತದೆ, ಕೆಂಪ್ ಕಲರ್ ಅಷ್ಟೊತ್ ಗಂಟ ಉರಿಬೇಕು. ಇದು ವಾಶ್ ಮಾಡ್ಕೊಳ್ಳೋದು ಅದ ನೀರಲ್ಲಿ ಉನಿ ಹಾಕ್ಬೇಕು. ಯಾವಾಗ ಹುರಿದ್ಬಿಟ್ಟು ಹುರಿದಾದ್ಮೇಲೆ ಉನಿ ಹಾಕ್ಬೇಕಾ? ಹಾಕಿದ್ಮೇಲೆ ಇವಾಗ ಇದನ್ನ ಹಿಂಗೆ ಹಾಕಬಿಡೋದು? ಹಾಕಿ. ಏನು ಇಲ್ಲ ಏನಿಲ್ಲ, ಹಾಕ್ಬಿಡ್ಲಾ? ಹಾಕಿ ಅಷ್ಟೇ. ನಿಮಗೆ ಏನ್ ತುಂಬಾ ಇಷ್ಟ ಅಮ್ಮ? ನಮ್ಗೆ ತುಂಬಾ ಮೀನ್ ಹುಳಿ ಇಷ್ಟ. ಆಮೇಲೆ ಇದ್ರಲ್ಲಿ ಸಣ್ಣ ಸೀಗಡಿ ಬರ್ತದೆ, ಸಣ್ಣ ಸಿಗಡಿ. ಅದನ್ನ ಈ ತರ ಅದ್ರಲ್ಲೇನೋ ಉಪ್ಸಾರ್ ಮಾಡ್ತಾರಂತೆ ನಾನು ಕೇಳಿದ್ದೆ. ಉಪ್ಸಾರ್ಗಿಂತ ಚಟ್ನಿ ಚೆನ್ನಾಗಿರ್ತದೆ. ಚಟ್ನಿ ಖಾರ ಅಂತೀವಿ ನಾವು, ಸೀಗಡಿ ಖಾರ ಅಂತ ಅದ್ ಕೇಳ್ತೀವಿ. ಅದು ಬಾಣ್ತಿರ್ಗೆ ಇಂತ ಚಳಿಗಾಲದಲ್ಲಿ ಇಂತ ಮಳೆಗಾಲದಲ್ಲಿ ಅದನ್ನ ಚೆನ್ನಾಗಿ ಉಪಯೋಗಿಸಿದ್ರೆ ಮೈಲಿರು, ಶೀತ, ನೆಗಡಿ, ಮೂಗೆಲ್ ಬರುವಂತ ಗೊಣ್ಣೆ ಎಲ್ಲ ಕಡಿಮೆ ಆಯ್ತದೆ. ಕಡಿಮೆ ಆಗಿ ಹೊಂಟೋಯ್ತದ ಅತ್ಲಾಗಿ ಊರಿಂದ ಆಚೆಗೆ. ಏನಮ್ಮ ಇದು ಈ ತರ ಘಮ ಘಮ ಅಂತದೆ? ಇಡೀ ಊರಿಗೆ ಗಮ್ ಅಂತದೆ ಮಗ, ಗಮ್ ಅಂತಿರ್ತದೆ. ಇಂಥವ್ರ ಮನೆಯಲ್ಲೇ ಕರ್ಮೀನ್ ಮಾಡ್ತಾವ್ರೆ ಅಂತ ಅವ್ರ ಮನೇಲೆ ಕರ್ಮೀನ್ ಹುಳಿ ಮಾಡ್ತಾವ್ರೆ ಅಂತ ಗೊತ್ತಾಯ್ತು. ಆಮೇಲೆ ನಮ್ಮ ಮನೇಲಿ ಮಾಡ್ಬಿಟ್ಟು ನಮ್ಮನೇಲಿ ಇವತ್ತು ಅಡ್ಗೆನೇ ಮಾಡಿಲ್ಲ ಅಂತ ಸುಳ್ಳು ಹೇಳಕ್ ಆಗುದಿಲ್ಲ. ಆಗುದೇ ಇಲ್ಲ. ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದ್ರೆ ಮನೆಗೆ ಊಟಕ್ಕೆ ಬರೋ ಸಂಖ್ಯೆ ಜಾಸ್ತಿ ಇರ್ತದೆ. ಆಗ್ಬಿಡ್ತಾ? ಅಯ್ಯಯ್ಯೋ, ಏನಮ್ಮ ಇದು? ಇಲ್ಲಿ ನೋಡಿ ಕರ್ಮೀನು. ಇವಾಗ ಬಾಣ್ಲಿಗೆ ನೀರ್ ಹಾಕ್ಬೇಕು. ಹೌದು ಹೌದು. ಇದನ್ನ ಹಂಗೆ ತಿನ್ಬೋದಾ ಕರ್ಮೀನನ್ನ ಹುರ್ಕೊಂಡು? ಸೂಪರ್ ಆಗಿರ್ತದೆ, ತಿಂದ್ರೆ ಸೂಪರ್ ಆಗಿರ್ತದೆ. ತಿಂದ್ ನೋಡು, ಇನ್ನ ಒಂದ್ಸರಿ ನೀನೇ ಉರಿಸ್ಕ ತಿಂತೀಯ. ಹೌದು. ರಸಮ್ಮು ಅನ್ನ, ಕರ್ಮೀನ್ ಬರೀ ಸುಟ್ಕೊಂಡು ಹಂಗೆ ತಿಂದ್ಬಿಡ್ಬೋದು. ಹೌದು ಅಲ್ವಮ್ಮ? ಹೌದು ಮಗ. ಉಪ್ಪು ಪದೆ ಉಪ್ಪಿನ ಮೀನಿ ಅಲ್ವಾ ಅದು? ಉಪ್ಪು ಹಾಕ್ಬಿಟ್ಟು ಒಣಸಿರ್ತಾರೆ ಅಮ್ಮ. ಹೌದು. ಇದ್ ನೋಡ್ತಾರ ಅಷ್ಟು ಹಿಂಗೆ ತಿಂದು ಕಾಲ್ ಮಾಡ್ಬಿಡೋಣ ಅಂತ ಅನ್ಸ್ತದೆ. ಬೇಡ ಕೊಡಪ್ಪ, ಸಾರ್ ಮಾಡಿ ಹುಳಿ ಮಾಡ್ಕೊಡ್ತೀನಿ, ಊಟ ಮಾಡುವೆ. ಇನ್ನೂ ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರ್ತದೆ. ನಿನ್ಗೆ ಮುದ್ದೆ, ಅನ್ನ, ಸಾರು ಎಲ್ಲ ಮಾಡ್ಕೊಡ್ತೀನಿ. ಸೂಪರ್ ಅಮ್ಮ. ಇವಾಗ ಇದನ್ನ ಏನ್ ಮಾಡ್ಬೇಕಮ್ಮ? ನೀರ್ಗ್ ಹಾಕ್ತೀನಿ ನೋಡಪ್ಪ. ಇಷ್ಟ ನೀರ್ಗೆ ಹಾಕ್ಬೇಕಾ? ಹೌದು, ಹಾಕ್ಬಿಡಿಮ್ಮ. ಇದು ಉನಿತಾ ಇರ್ತದೆ, ಹಾಕ್ತೀನಿ ನೋಡಪ್ಪ. ಇದನ್ನ ನೀರಲ್ಲಿ ಹಾಕಿದ್ರೆ ಅದ್ರ ಮೇಲಿರೋ ಗಲೀಜೆಲ್ಲ, ಅದ್ರ ಮೇಲಿರೋದು ಇದೆಲ್ಲ ಹೋಗಿರ್ತದೆ, ಕಸ ಕಪ್ಪು ಕಲರ್ ಎಲ್ಲ ಹೊಂಟೋಗಿರ್ತದೆ. ಅದ ಸಾರ್ಗ್ ಹಾಕಿರ್ತೀವಿ ಅವಾಗ. ಇವಾಗ ನೀರು ಬಿಸಿ ಆಗ್ತಾ ಇದೆ. ಇವಾಗ ಇದನ್ನ ಹಾಕ್ಬೇಕಾ? ಇದು ಅವರೆಕಾಳು ನೀರಲ್ಲಿ ಬೇಯ್ಬೇಕು ಮಗ. ಬೇಯ್ತಿದಾಗ ಆಲೂಗೆಡ್ಡೆ, ಬದ್ನೆಕಾಯಿ ಎಲ್ಲ ನಾನು ಕಟ್ ಮಾಡಿ ಹಾಕ್ತೀನಿ. ಸೂಪರ್. ಅದು ಜೊತೆಲಿ ಬೆಂದ್ಮೇಲೆ ನಾನು ಸಾಂಬಾರ್ ಪುಡಿ ಹಾಕಿ, ಹುಳಿ ಕಲ್ಸಿ, ಊದು, ಆ ಉಪ್ಪು ಹಾಕಿ, ಹುಣಸೆ ಹುಳಿ ಬಿಟ್ಟು ಎಲ್ಲ ಹಾಕ್ಬಿಡಿ ಅಮ್ಮ, ಹಾಕ್ಬಿಡಿ. ಬಟ್ ಏನ್ ಗೊತ್ತಾ, ಈ ಹೊಗೆಲ್ಲ ಅಡ್ಗೆ ಮಾಡೋದ್ ಇದೆಯಲ್ಲ, ಬಾಳ ಕಷ್ಟ ಮಗ. ಬೇಯ್ತಾ ಅದೇ ಅಮ್ಮ? ಸೌಟಲ್ಲ ಅದೇ? ಸೋಟಿಲ್ಲ ಐತೆ ನೋಡಿ. ಇದು ಆಲೂಗೆಡ್ಡೆ, ಇದು ಹೊರ್ಕೊಳ್ಬೇಕು ಹಿಂಗೆ. ಸಿಪ್ಪೆ ಮೇಲಿರುದೆಲ್ಲ ಸಿಪ್ಪೆ ತೆಗ್ದು ಕೂದಿ ಬಾಂಡ್ಲಿಗೆ ಹಾಕ್ಬೇಕು. ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕ್ಬೇಕು. ಬದ್ನೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲಾನು ಕಟ್ ಮಾಡಿ ಅದ್ರೊಳಕ್ ಹಾಕಿ ಬೇಯಿಸ್ಬೇಕು. ಬೆಂದ್ಮೇಲೆ ಹುಡಿ ಕಲ್ಸಿ ಹಾಕ್ಬೇಕು. ಹುಡಿ ಹಾಕಾದ್ಮೇಲೆ ತಿನ್ಬೇಕು. ಹುಳಿ ಹಾಕ್ಬೇಕು, ಆಮೇಲೆ ಮೀನ್ ಹಾಕ್ಬೇಕು, ಆಮೇಲೆ ಉಪ್ಪು ಹಾಕ್ಬೇಕು. ಆವಾಗ ಸಾರು ಒಂದ್ ಅದಕ್ ಬರ್ತದೆ. ಆವಾಗ ಕರ್ಮೀನ್ ಹುಳಿ ಅವಾಗ ಆಯ್ತದೆ. ಅರ್ಜೆಂಟ್ ಅಲ್ಲಿ ಇದ್ರೆ ಹಿಂಗ ಅರ್ಜೆಂಟ್ ಏನೇನ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ್ದಾದ್ಮೇಲೆ ಅದಾಗ್ಬೇಕು ಅದನ್ನೇ ಹಾಕ್ಬಿಡಿ. ಯಾಕಂತಂದ್ರೆ ನನಗೆ ಇವಾಗ್ಲೇ ಬಾಯಲ್ಲಿ ನೀರ್ ಬರ್ತದೆ. ಆಮೇಲೆ ಏನ್ ಗೊತ್ತಾ, ಈ ತರ ಒಣಗಿರೋ ಅವರೆಕಾಳಲ್ಲಿ ಈ ಭಾಗದಲ್ಲಿ ಉಪ್ಸಾರು ಮಾಡ್ತಾರೆ. ಅವರೆಕಾಳು ಒಳಕ್ಕೆ ಸೀಗಡಿ ಬರ್ತದೆ ಸಣ್ಣಗಿರುದು. ಈಗ ಹುರ್ದ್ವಲ್ಲ ಕರ್ಮೀನು, ಆ ತರ ಸೀಗಡಿ ಹುರ್ದು ಇದ್ರೊಳಕ್ ಹಾಕ ಉಣ್ ನೋಡು, ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ. ಅಷ್ಟೇ, ತಿನ್ ನೋಡಿ, ನಿಮ್ ಆರೋಗ್ಯ ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮಾರ್ವಲೆಸ್. ಅದ್ರ ಹೆಸರು ಹೇಳು? ಸೀಗಡಿ. ಅದು ಅವರೆಕಾಳು ಜೊತೆ ಸಿಗಡಿ ಅಷ್ಟೇ. ಅಮ್ಮ, ನಿಮ್ಗೆ ಯಾವ್ದಾದ್ರು ಒಗ್ಗಟ್ಟು ಏನಾದ್ರು ಗೊತ್ತಿದ್ಯಾ ಅಮ್ಮ? ಕೆರೆ ಒಳಗೆ ಕುರಿ ಅಜ್ಜೆ ಇರ್ತದೆ. ಏನಪ್ಪ? ಕೆರೆ ಒಳಗೆ ಕುರಿ ಹೆಜ್ಜೆ ಇರ್ತದ?
ಕೆರೆ ಒಳಗೆ ಕುರಿ ಹೆಜ್ಜೆ. ಕೆರೆಯಲ್ಲಿರೋ ಕಲ್ಲು ಕಲ್ಲಲ್ಲ, ಅಜ್ಜೆ. ಹೆಜ್ಜೆನೇ ಇರ್ತದ? ಅಜ್ಜೆನೆ ಇರ್ತದೆ. ಯಾರು ನಡ್ಕೊಂಡು ಹೋಗಿರ್ತಾರೆ, ಹೆಜ್ಜೆ ಇರ್ತದೆ. ಮನುಷ್ಯರು ಯಾರು ನಡೀದಿಲ್ಲ, ಮನ್ಸ ಯಾರು ಆದ್ರೂ ಹೆಜ್ಜೆ ಇರ್ತದೆ. ಇರ್ತದೆ. ಕುರಿನೇ ಹೋಗಿರ್ತದೆ, ಹೆಜ್ಜೆ ಇರ್ತದೆ. ಕುರಿನು ಅಜ್ಜೆ ಅಲ್ಲ ಅದು, ಕುರಿ ಅಜ್ಜೆನೂ ಅಲ್ಲ. ನೋಡಕ್ ಕುರಿ ಹೆಜ್ಜೆ ಕುರಿ ಅಜ್ಜೆ ತರ ಕೆರೆಯಲ್ಲಿ. ಕೆರೆಯಲ್ಲಿ ಏನಿರ್ಬೋದು ನಿಮ್ಗೆ ಯಾರು ಅನ್ಸ್ತಿದ್ಯಾ? ಮೀನು ಅಲ್ಲ, ಮೀನು ಬರಲ್ಲ ಅಜ್ಜೆ. ಮೀನೆಲ್ಲ ಅಜ್ಜೆ ಬರ್ತದೆ? ಮೀನ್ ಹೆಜ್ಜೆ ಬರಲ್ಲ, ಮೀನಿನ ಹೆಜ್ಜೆ ಕಂಡಿಡಿಯಕ್ ಆಗಲ್ಲ ಅಂತಾರೆ. ಹೌದು. ಏನಿರ್ಬೋದು? ನೀವೇ ಹೇಳ್ಬಿಡಿ. ನಾನೇ ಹೊರಟು ಕೇಳ್ಬಿಟ್ಟು ನಾನೇ ಬಿಡಿಸ್ಕೊಡಕಾಯ್ತದ? ನೀನ್ ಹೊಡಿಸ್ಬೇಕದ, ನನಗೆ ನೀನ್ ಹೇಳ್ಬೇಕು. ಕೆರೆ ಒಳಗೆ ಕುರಿ ಹೆಜ್ಜೆ. ಹೌದು. ಕುರಿ ಹಿಕ್ಕೆ ಆಗಲ್ಲ ಮಗ, ಅದು ಹಂಗೂ ಅಲ್ಲ. ಆಗಲ್ಲ. ಅಯ್ಯೋ ದೇವ್ರೆ, ಸರಿ ನಾನ್ ಸೋತೆ. ನೀವೇ ನಮ್ ನೆಂಟ್ರಿಗೆ ಹೇಳ್ಬಿಡಿ. ನಿಮ್ಗೆ ಯಾರಿಗಾದ್ರು ಏನಾದ್ರು ಗೊತ್ತಾಗ್ತಾ ಇದೆಯಾ? ಕೆರೆ ಒಳಗೆ ಕುರಿ ಹೆಜ್ಜೆ ಗೊತ್ತಾಗಿಲ್ವಂತೆ. ಗೊತ್ತಾಗ್ಲಿಲ್ವಂತ? ಆಕಾಶದಲ್ಲಿರುವ ಚಿಕ್ಕಿಗಳು, ಆಕಾಶದಲ್ಲಿರುವಂತ ನಕ್ಷತ್ರ ಚಿಕ್ಕಿಗಳು, ಕೆರೆಯಲ್ಲಿರೋ ಕುರಿ. ಆಕಾಶನ ಕೆರೆಗೆ ಹೋಲಿಸಿದಿರಾ, ಚಿಕ್ಕಿಗಳನ್ನ ಕುರಿ ಹೆಜ್ಜೆಗೆ ಹೋಲಿಸಿದೆ. ನಿಜಪ್ಪ. ಸೂಪರ್ ದೊಡ್ಡತಾಯಮ್ಮ. ಎಂತೆಂತ ಒಗಟುಗಳು. ಎಲ್ಲಾದ್ರೂ ಕೇಳಿದಿರಾ? ಕೆರೆ ಒಳಗೆ ಕುರಿ ಹೆಜ್ಜೆ ಅಂದ್ರೆ ಆಕಾಶದಲ್ಲಿರೋ ಚಿಕ್ಕಿಗಳು, ನಕ್ಷತ್ರಗಳು. ಅವಾಗಿನ ಕಾಲದವರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ರು. ಏನು ಬರಲ್ಲ, ಒಂದ್ ಹೆಂಡತಿಗೂ ವರ್ಣನೆ ಮಾಡಕ್ ಬರಲ್ಲ. ಇನ್ನು ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಯಾರೇನಪ್ಪ, ನಮ್ದು ಆ ಕಾಲದಲ್ಲಿ ಎಲ್ಲಿ ಹಿಂಗೆಲ್ಲ ಇತ್ತು? ಲವ್ ಮ್ಯಾರೇಜ್ ಹಾಗೆಲ್ಲ ಇರ್ಲಿಲ್ಲ. ದೊಡ್ಡವ್ರು ನೋಡಿ ತಂದೆ ತಾಯಿ ಒಪ್ಪಿ ಮದುವೆ ಮಾಡ್ತಿದ್ರು. ಯಾಕೆ ಅವಾಗಿನ ಕಾಲದಲ್ಲೇ ಇಲ್ಲ ಬಿಡು, ನಮ್ಮ ಇದ್ರಲ್ಲಿ ಇರ್ಲಿಲ್ಲ ಮಗು. ಇವಾಗ ಇದಕ್ ಬದ್ನೆಕಾಯಿ ಹಾಕ್ತಾ ಇದೀರಾ? ಬದ್ನೆಕಾಯಿ, ಆಲೂಗಡ್ಡೆ. ನೀರೇ ಸುಂಡೋಗದೆ. ನೀರೇ ಸುಂಡೋಗದೆ ಅಂದ್ರೆ ಏನು? ನೀರು ಅಂದ್ರೆ ಇದು ಉರಿ ಜಾಸ್ತಿ ಆದ್ರೆ ಕಾವ್ಗೆ ಇದಾಗ್ಬಿಟ್ಟದೆ ಎಲ್ಲ. ಸುಂಡೋಗೋದು ಅಂದ್ರೆ ಏನು? ನೀರು ಸುಂಡೋಗಿರ್ತದೆ. ಸುಂಡೋಗೋದು ಅಂದ್ರೆ ನೀರು ಹಿಂಗ್ತು ಅಲ್ಲಿ ಅಂತ. ಓ, ಹಿಂಗದು ಭತ್ತದು. ಓ, ಬೆಂಕಿ ಹಾಕಿ. ಇದೇನ್ ಗೊತ್ತಾ, ನೀವ್ ಅಬ್ಸರ್ವ್ ಮಾಡಿ ನೆಂಟ್ರೆ, ನಾನ್ ಎಲ್ಲೆಲ್ಲ ಅಡ್ಗೆ ಮಾಡಕ್ ಕೂತಿದ್ದೀನೋ, ನಾನು ಆ ಕಡೆ ಕೂತ್ಕೊಂಡ್ರೆ ಹೊಗೆ ಆ ಕಡೆ ಬರ್ತಾ ಇರ್ತದೆ. ಅವಲೇ ನಾನ್ ಈ ಕಡೆ ಕೂತ್ರೆ ಹೊಗೆ ಈ ಕಡೆ ಬರ್ತಿದೆ. ನನ್ ಮೇಲೆ ಯಾರಿಗ ಪ್ರೀತಿನೋ ಇಲ್ಲೋ ಗೊತ್ತಿಲ್ಲ, ಹೊಗೆಗಂತೂ ನಾನಂದ್ರೆ ಬಹಳ ಪ್ರೀತಿ. ಐ ಲವ್ ಯು ಹೊಗೆ. ಅಮ್ಮ, ನಿಮ್ ಯಜಮಾನ್ರ ಹೆಸರೇನು? ಪುಟ್ಟಸ್ವಾಮಿ ಕಣಪ್ಪ. ಪುಟ್ಟಸ್ವಾಮಿ ದೊಡ್ಡತಾಯಮ್ಮ. ಓ, ನೀವು ದೊಡ್ಡತಾಯಮ್ಮ, ಅವ್ರು ಪುಟ್ಟಸ್ವಾಮಿ. ಹೌದು. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 45 ವರ್ಷ ಆಯ್ತು. ಮಕ್ಕಳು? ಮಕ್ಳು 4 ಜನ. 4 ಜನ. ಎಷ್ಟು ಗಂಡು ಎಷ್ಟು ಹೆಣ್ಣು? 3 ಗಂಡು 1 ಹೆಣ್ಣು. ಒಬ್ಳು ಹೆಣ್ಣು? ಹೌದು. ಓ, ಎಲ್ರಿಗೂ ಮದ್ವೆ ಆಗಿದ್ಯಾ? ಇನ್ನೊಬ್ಬ ಅವನೇ. ಇನ್ನೊಬ್ಬ ಲಾಸ್ಟ್ ಹುಡ್ಗ. ಹುಡ್ಗ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿಲ್ಲಿ. ಈರುಳ್ಳಿ ಎಷ್ಟಮ್ಮ? ಈರುಳ್ಳಿ 1 ಗೆಡ್ಡೆ. 1 ಗೆಡ್ಡೆ ಈರುಳ್ಳಿ. ಈಸಿಯಾಗಿ ಟೆನ್ಷನ್ ತಗೋಬಾರ್ದು, ಆರಾಮ್ಸೆ ಅಡ್ಗೆ ಮಾಡ್ಬೇಕು. ನೀನು ಕಲ್ತ್ಕೊ ಮಗ. ನಮ್ಮ ಹಳ್ಳಿ ಅಡ್ಗೆನ ನೀವ್ ನೋಡಿಲ್ಲ ನಮ್ ರಾಘುಸ್ ಕಿಚನ್? ನೋಡಿದೀನಿ. ಅಲ್ಲಿ ನಾನು ಅಡ್ಗೆ ಎಷ್ಟು ಚೆನ್ನಾಗ್ ಮಾಡ್ತೀಯಲ್ವಪ್ಪ. ನೀನ್ ಸ್ಟೋರಿ ನೋಡ್ದೇನೆ ನಿದ್ದೆ ಮಾಡಲ್ಲ, ನಾನು ಊಟ ಮಾಡಲ್ಲ, ಮನೇಲಿ ಗಲಾಟಿ ಮಾಡ್ತೀನಿ, ಅದ್ ಹಾಕೊಡಿ ನನ್ಗೆ ಅಂತ. ನನ್ಗ ಹಾಕೋಕ್ ಬರಲ್ತಲ್ಲ, ಅವ್ರು ಹಾಕ್ತಾರ. ಯಾವಾಗ ಗಲಾಟಿ ಎಲ್ಲದೆ ನಿಮ್ ಮನೆಗ್ ಬಂದ್ಬಿಟ್ಟು ಟಿವಿ ಹೆಂಗ್ ಹಾಕೋದು ಅಂತ ತೋರ್ಸ್ಕೊಡ್ತೀನಿ. ಆಮೇಲೆ ಆ ಚಾನಲ್ ಹಾಕ್ಬಿಟ್ಟು ರಿಮೋಟ್ ನ ಬಿಸಾಕ್ಬಿಡಿ, ಅವಾಗ ಬೇರೆ ಚಾನಲ್ ಹಾಕಕ್ಕೆ ಆಗಲ್ಲ. ಆಯ್ತು, ನೀನ್ ಬಂದಾಗ ಕೆಲ್ಸ ಮಾಡಪ್ಪ. ಅಷ್ಟೇ, ಇಂಥವೆಲ್ಲ ಮಾಡ್ಬೇಕು ಟ್ರಿಕ್ಸ್. ಹೆಂಗೆ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಈಗ ಈರುಳ್ಳಿ ಹಾಕಿದೀವಿ, ಬದನೆಕಾಯಿ ಹಾಕಿದೀವಿ, ಆಲೂಗಡ್ಡೆ ಹಾಕಿದೀವಿ, ಅವರೆಕಾಳು ಹಾಕಿದೀವಿ. ಈಗ ಟೊಮೊಟೊ ಹಣ್ಣು ಎಷ್ಟವ್ರೆ, ಟೊಮೊಟೊ ಹಣ್ಣು ಹಾಕ್ಬಿಡ್ತೀವಿ. ಈ ಕಡೆ ಮೀನನ್ನು ಹುರ್ಕೊಂಡು ನೆನ್ಸ್ಕೊಂಡು ಮಡಿಕೊಂಡವ್ರೆ, ಅದನ್ನ ಹಾಕ್ಬಿಟ್ರೆ ಎಂತದು ಕರ್ಮೀನು ಹುಳಿ ರೆಡಿ ಟು ಟೇಸ್ಟ್. ಅಷ್ಟೇ. ಈ ಒಂದು ವಾತಾವರಣದಲ್ಲಿ ಬೆಂಕಿ ಹಾಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಎಲ್ಗೂ ಹೋಗೋದ್ ಬೇಡ, ಇಲ್ಲೇ ಮನೆ ಬಿಡೋಣ ಅಂತ ಅನಿಸ್ತದೆ. ನಿಮ್ಗೆ ಹಾಕಿ ಹಾಕಿ ಹಾಕಿಮಾ ಹಾಕಿ, ಎದುರುಬೇಡಿ, ಹಾಕಿ, ನಾ ಇದೀನಿ. ಯಾರೇನಂದ್ರ ನಾನ್ ನೋಡ್ಕೊತೀನಿ. ಆಯ್ತು, ನೋಡ್ರಿ ಕೈ ಅಷ್ಟೇ.
ಇದು ಹುಣಸೆ ಹಣ್ಣು ಮಗ. ಶೂಟಿಂಗ್ ಮಾಮ್, ಶೂಟಿಂಗ್. ಗೋಸಪ್ಪಲ್ಲಿ ಶೂಟಿಂಗ್ ಮಾಡ್ತವ್ರೆ ನಮ್ಮ ಮುರಳಿ ಅವರು. ಅಮ್ಮ ಅದು ಹುಣಸೆ ಹಣ್ಣು. ಹೌದು ಅಪ್ಪ. ಹುಣಸೆ ಹಣ್ಣು ಹೆಂಗ್ ಕಾಣ್ತದೆ ಅಂತ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀವಿ, ನೋಡ್ಕೊಳ್ಳಿ. ರಾಘು ಕಿಚನ್ ಚಾನಲ್ ನ ಲೈಕ್ ಮಾಡಿ ಅನ್ನಿ. ಹೇಳಿ. ರಾಘು ಏನು ರಾಘು ಚಿಕನ್ ಅಲ್ಲಮ್ಮ, ರಾಘುಸ್ ಕಿಚನ್. ಕಿಚನ್. ರಾಘುಸ್ ಕಿಚನ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರ್ಪ್ರೈಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ರಾಘು ಚಾನಲ್ ಸಪರೇಟ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟಲ್ಲಮ್ಮ. ಓಲಿ ನೀನೇ ಹೇಳ್ಬಿಡಪ್ಪ. ಅಷ್ಟೇ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ರಾಘು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ, ಇಂತ ಒಳ್ಳೊಳ್ಳೆ ಅದ್ಭುತವಾದಂತ ಹಳ್ಳಿ ರುಚಿಗಳನ್ನ ಸವಿಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪೀಸ್ಗಳು ನಿಮ್ಗೆ ಬೇಗ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಗಂಟೆ ಹೊಡಿರಿ ಅನ್ನಿಯಮ್ಮ. ಹೌದು, ಪಕ್ಕದಲ್ಲಿರೋ ಗಂಟೆ ಹೊಡಿರಿ. ದೇವಸ್ಥಾನದಲ್ಲ, ಪಕ್ಕದಲ್ಲಿರೋದ. ಅಮ್ಮ ಇವಾಗ ಇದು ಆಗ್ತಾ ಇದೆ. ಇವಾಗ ಏನ್ ಮಾಡ್ಬೇಕು? ಅದು ಬೇಯ್ತಾ ಇದಲ್ಲಪ್ಪ, ಇಲ್ಲಿ ಸಾಂಬಾರ್ ಪುಡಿ ಹಾಕ್ತೀನಿ. ಸಾಂಬಾರ್ ಪುಡಿ ಮನೇಲೆ ಮಾಡಿರೋದಾ? ಮನೇಲೆ ಮಾಡಿರು. ಅದಕ್ಕೆ ಏನೇನ್ ಹಾಕಿದಿರಿ? ಅದಕ್ಕೆ ಧನಿಯಾ, ಮೆಣಸಿಕಾಯಿ, 5-6 ತರ ಕಾಳುಗಳು, ಉದ್ದಿನ ಬೇಳೆ, ಹೆಸರು ಬೇಳೆ, ಕಡ್ಲೆಕಾಳು, ಹೆಸರು ಕಾಳು, ಮೆಂತ್ಯ, ಜೀರಿಗೆ, ಮೆಣಸು, ಸಾಸಿವೆ ಎಲ್ಲ ಉರಿಬೇಕು. ಚೆನ್ನಾಗಿ ಹುರಿದು ಮಿಷಿನಲ್ಲಿ ಬೀಸ್ಕೊಂಡ್ಬಂದು ಜರಡಿ ಹಿಡ್ದು ತುಂಬ್ಕತೀವಿ. ರೇಷನ್ ಅಂಗಡಿಗೆ ಹೋಗಿ ರೇಷನ್ ಕೊಡಿ ಅನ್ನಿ, ಎಲ್ಲ ಕೊಡ್ತಾರೆ. ಎಲ್ಲ ಹುರ್ಕಳಿ ಅಲ್ಲ, ಇಂತಿಂತದ್ದೇ ಹಾಕ್ಬೇಕಲ್ವಾ? ಚಕ್ಕೆ ಲವಂಗ ಹಾಕಿದಿರಾ? ಚಕ್ಕೆ ಲವಂಗ ಎಲ್ಲ ಮಸಾಲಾ ಪದಾರ್ಥಗಳನ್ನ ತಂದು ಹುರಿದು ಬಿಸಿಲಲ್ಲಿ ಒಣಗಿಸಿ ವರ್ಷಕ್ಕಾಗುವಷ್ಟು ಏನಿದು ಹಳ್ಳಿಗಳಂದ್ರೆ ಹುಳ ಇದ್ದೇ ಇರುತ್ತೆ. ಎಲ್ಲ ಹುರ್ಕೊಂಡು ವರ್ಷಕ್ಕಾಗುವಷ್ಟು ಮಿಲ್ಲಲ್ಲಿ ಹೋಗ್ಬಿಟ್ಟು ಬೀಸ್ಕೊಂಡು ಇಟ್ಕೊಂಡಿರ್ತಾರೆ. ಹೌದು. ಇದು ಖಾರವಾಗಿರುತ್ತಾ? ಖಾರ ಇರ್ತದೆ. ಸಾಂಬಾರ್ ಪುಡಿ ಖಾರವಾಗೇ ಇರ್ಬೇಕಲ್ ಮಗ. ಇಲ್ಲಿ ನೋಡಿ, ಇದೇ ಇವ್ರ ಹಳ್ಳಿ ಕಡೆ ಮಾಡಿರ್ತಕ್ಕಂತ ಸಾಂಬಾರ್ ಪುಡಿ. ಅಮ್ಮ ಏನಮ್ಮ ಇಷ್ಟು ಪರಿಮಳ ಅದೇ ಇದು? ಹೌದು, ಹಂಗೇನೆ ಕಣಪ್ಪ ನಾವ್ ಇಟ್ಕೊಳ್ಳೋದು. ಹಳ್ಳಿ ಪುಡಿ ಅಂದ್ರೆ ಈ ತರಾನೇ ಬರುದು. ನಿಮ್ ಮನೆಯವರು ನಿಮ್ಮನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ದೊಡ್ಡತಾಯಮ್ಮ ಅಂತಾರೆ, ದೊಡ್ಡತಾಯಿ ಅಂತಾರೆ. ಪ್ರೀತಿ ಜಾಸ್ತಿ ಪ್ರೀತಿಯಿಂದನೂ ಅಷ್ಟೇ ಅವ್ರು ಕರೆಯೋದು. ಪ್ರೀತಿ ಕೋಪದಿಂದ ಅವ್ರಿಗೆ ಯಾವ್ದು ಕೋಪನೇ ಬರಲ್ತು ಬಿಡಿ. ವಾ, ಅಷ್ಟೇ ಒಳ್ಳೆಯವ್ರು ಅವ್ರು. ಹೌದಾ? ಅಷ್ಟೇ ಒಳ್ಳೆಯವ್ರು. ಅವ್ರ ಹೆಸರು ಅಂತ ಅಂದ್ರಿ? ಪುಟ್ಟಸ್ವಾಮಿ. ತುಂಬಾ ಒಳ್ಳೆ ಮನ್ಸ. ದೊಡ್ಡತಾಯಮ್ಮನ ಮೇಲೆ ಒಂದೇನೋ ಪ್ರೀತಿಯಿಂದ ದೊಡ್ಡತಾಯಿ ಅಂತ ಕರೀತಾರೆ. ಹೌದು ಅಲ್ವಾ? ಹೌದು. ದೊಡ್ಡಿ ಅಂತ ಕರೆದವ್ರು ಯಾವತ್ತು ಕರೀಲಿಲ್ಲ. ಅವ್ರ ಅಷ್ಟು ಒಳ್ಳೆತನ ಅದೇ ಅವರಲ್ಲಿ. ಒಬ್ಬರಿಗೆ ಒಂದು ಏನು ಮಕ್ಕಳಿಗೆ ಆಗ್ಲಿ ಯಾರು ಇಲ್ಲಿ ತನಕ ಒಂದ್ ಮಾತೇನ್ ಅದೃಷ್ಟ ಮಾಡಿದ್ರಿ. ನಾನು ಅದೃಷ್ಟ ಮಾಡಿದ್ದೀನಿ. ಸೂಪರ್. ನೋಡಿ ಎಷ್ಟು ಖುಷಿ ಆಗತ್ತೆ. 40 ಇಯರ್ಸ್, 50 ವರ್ಷ ಅಲ್ಲ, ಎಷ್ಟು 45 ವರ್ಷ ಸಂಸಾರ ಸಾಕ್ಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೊಂದು ಹ್ಯಾಟ್ಸ್ ಆಫ್. ಹೌದು, ಕೊಡ್ರಿ ಕೈ. ಅದು ಅಮ್ಮ ಇವಾಗ ಇದನ್ನ ಹಾಕ್ಬಿಡೋಣ. ಇದನ್ನ ಹಾಕ್ಬೇಕು. ಒಗ್ಗರಣೆ ಕೊಡ್ಕೊಳ್ಳೋದು ಇಲ್ಲ. ತೆಂಗಿನಕಾಯಿ ಚೆನ್ನಾಗಿರ್ತದೆ. ಹುಳಿ ಕುಡಿದ್ ನೋಡು. ನಂಗೇನೋ ಡೌಟ್, ತಿಂದ್ಮೇಲೆ ನಾನ್ ನೋಡ್ಬೇಕು. ಯಾಕಂದ್ರೆ ಜೆನ್ಯೂನ್ ರಿಯಾಕ್ಷನ್ ಕೊಡ್ತೀನಿ ನಾನು. ನಿಜವಾಗ್ಲೂ 100% ಚೆನ್ನಾಗಿರ್ತದೆ. ಅವಾಗ ನೀನು ಸ್ವಲ್ಪ ತಿಂದಿ ಹುಳಿ ಕುಡಿದ್ ನೋಡಿರು. ಅಜ್ಜಿ ಇನ್ನೊಂದ್ಸರಿ ಮಾಡ್ಕೊಡ್ಬೇಕು ಅಂತ ಹೇಳ್ಬೇಕು. ಬರ್ತೀನಿ, ಇಲ್ಲಿಗೆ ಹುಡ್ಕೊಂಡ್ ಬಾಪ, ತೋಟದ ಮನೇಲಿ ಇರ್ತೀನಿ ಬಾ. ಎಷ್ಟು ಸ್ವೀಟ್ ಅಲ್ವಾ ಅಮ್ಮ? ಇವಾಗ ರುಚಿ ತಕ್ಕನಾಗಿ ಉಪ್ಪು ಹಾಕ್ತಾ ಇದೀನಿ ನೋಡಪ್ಪ. ನಿಮ್ಗೆ ಇಷ್ಟು ಉಪ್ಪು ಅಂತ ಗೊತ್ತಾಯ್ತದ. ಹಿಂಗ್ ಇಡ್ತೀನಲ್ಲ, ಇಷ್ಟು ಸಾರ್ಗೆ ಇಷ್ಟು ಹಾಕಿದ್ರೆ ಅದು ಚೆನ್ನಾಗಿ ರುಚಿ ಆಯ್ತದೆ, ಬಾಯಿಗೆ ಇಚ್ಛೆ ಆಯ್ತದೆ. ತಿಂತಾ ಇದ್ರೆ ಇನ್ನ ಹೊಸಿ ಹುಳಿ ಕುಡಿಯನೇ ಅನ್ನಿಸ್ತದೆ. ಒನ್ ಮೋರ್ ಅನ್ಬೇಕು. ಹೌದು, ಒನ್ ಮೋರ್ ಅನ್ಬೇಕು ಅಷ್ಟೇ. ಹುಣಸೆ ಹಣ್ಣಿನ ಹುಳಿನ ಈಗ ಹಾಕ್ತೀನಿ. ಕರ್ಮಿನ ಹಾಕ್ಬಿಟ್ಟು ಹುಳಿ ಹಾಕ್ಬಿಟ್ಟು
ಅವಾಗ ಇನ್ನೊಂದ್ ಸ್ವಲ್ಪ ಕುದಿಸ್ಬಿಟ್ಟು ಮಡಗ್ತಾ ಇರದೆ ನೀನ್ ಕುಡಿತಾ ಇರೋದೆ. ಸಖತ್ತಾಗಿ. ಅಮ್ಮ ಇದು ಚೆನ್ನಾಗಿ ಕೊತ ಅಂತ ಕುದಿತಾ ಇದೆ. ಕುದಿಬೇಕು ಕಣಪ್ಪ. ಇನ್ನ ಕಾಳೆಲ್ಲ ಬೆಂದೈತೆ. ಬೆಂದ್ಬಿಡ್ತಾ? ಬೆಂದೈತೆ ನಿನಗೆ ಹೊಗೆ. ಸಾರು ಇದು ಬೆಂದ್ರೆ ಬಹಳ ರುಚಿ ಸಿಗ್ತದೆ. ಬೇಯಕ್ ಮುಂಚೆನೆ ಇಳಕ್ಬಿಟ್ರೆ ರುಚಿ ಸಿಕ್ಕಲ್ಲ. ಕಾಳು ಹದವಾಗಿ ಬೆಂದಿದೆ, ಯಾಕಂದ್ರೆ ಫಸ್ಟ್ ಹುರ್ಕೊಂಡಿದ್ವಲ್ಲ ಅದಕ್ಕೋಸ್ಕರ. ಈಗ ಹಾಕ್ತೀನಿ ಹುಣಸೆ ಹಣ್ಣು. ಇದು ಹುಣಸೆ ಹಣ್ಣು ಹಾಕಿ ಅಮ್ಮ. ಹುಣಸೆ ಹಣ್ಣು ನೀರಲ್ಲಿ ನೆನ್ಸ್ಕೊಂಡಿರೋದು. ನೀರಲ್ಲಿ ಹುಣಸೆ ಹಣ್ಣು ನೆನ್ಸಿ. ಇಷ್ಟಕ್ಕೆ ಎಷ್ಟು ಹುಣಸೆ ಹಣ್ಣು? ಅದೇ ಒಂದ್ ನಿಂಬೆ ಹಣ್ಣು ಗಾತ್ರ. ಒಂದು ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣು. ಅದನ್ನ ಚೆನ್ನಾಗಿ ಹಿಂಡಿದೀನಿ. ಹಿಂಡಿ ಅದನ್ನ ಬಿಸಾಕ್ಬಿಟ್ಟು ಇವಾಗ ಹುಳಿ ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಹಾಕ್ಬೋದೇನಪ್ಪ? ಹಾಕಿಮ್ಮ. ಯಾಕಂದ್ರೆ ಮೀನಿಗೆ ಹುಳಿ ಇಲ್ಲ ಅಂತ ಅಂದ್ರೆ ರುಚಿನೇ ಇರಲ್ಲ. ಇವಾಗ ಮೀನ್ ರೆಡಿ ಮಾಡ್ತೀನಿ. ರೆಡಿ ಮಾಡೋದು ಅಂದ್ರೆ ಇಲ್ಲಿ ನೋಡು ಇಷ್ಟೇ ಅಲ್ಲ, ಅದ್ರಲ್ಲಿ ಏನ್ ಗಲೀಜ್ ಇರ್ತದೆ ಮೀನಲ್ಲಿ ಅಂತ ನೋಡ್ಕೊ. ನಿನಗೆ ತೋರ್ಸ್ಕೊಡ್ತೀನಿ ಹೆಂಗ್ ಕ್ಲೀನ್ ಮಾಡ್ಬೇಕು ಅಂತ. ಹೆಂಗ್ ಕ್ಲೀನ್ ಮಾಡ್ಬೇಕು ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಗಲೀಜ್ ಅದೆ. ಈ ಗಲೀಜ್ ಹಾಕಿ ಹಂಗೇನೆ ಬೇಯಿಸಕ್ಕಿಲ್ಲ. ಇದನ್ನ 2 ಸಾರಿ ತೊಳೆದು ಹಾಕ್ಬೇಕಿಲ್. ನೋಡು ಕ್ಲೀನ್ ಮಾಡ್ಕೊಳ್ಳೇಬೇಕು ನೀವು. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇದನ್ನ ಏನ್ ಮಾಡ್ಬೇಕು? ಅಲ್ಲೇ ಹೆಚ್ಚು ಸೈಡ್ ಅಲ್ಲಿ ಚಲ್ ಬಿಡ್ಬೇಕು, ಮತ್ತೆ ಹಿಡ್ಕೋಬೇಕು. ಮತ್ತೊಂದ್ಸಲಿ ನೀರ್ ಹಾಕಬೇಕಾ? ಮತ್ತಿಲ್ಲ ಅಂದ್ರೆ ಆಗಲ್ಲ. ಅದು ಹೋಗ್ಬೇಕಲ್ಲ ಮೇಲಿರು ಗಲೀಜೆಲ್ಲ. ಇವಾಗ ಚೆನ್ನಾಗ್ ಬರ್ತದ ನೋಡು. ನೀರು ಅಷ್ಟು ಗಲೀಜ್ ಇರಲ್ತಲ್ಲ. ಊಟಪ್ಪ ನೀನು ತೊಳೆದಿ ರೆಡಿ ಮಾಡ್ಕೊಟ್ಟಿದ್ದೀನಿ. ಈ ತರ ನೀವು ರೆಡಿ ಮಾಡ್ಕೋಬೇಕು. ಈ ತರ ಮೀನನ್ನ ಒಂದೆರಡು ಸಲಿ ಹುರಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಎತ್ತಿಡ್ಬೇಕು. ಅದಾದ್ಮೇಲೆ ಚೆನ್ನಾಗಿ ಅದನ್ನ ವಾಶ್ ಮಾಡಿ ಇನ್ನೊಂದು ನೀರಿಗೆ ಹಾಕೊಂಡು ಅದನ್ನು ಇನ್ನೊಂದ್ಸಲಿ ವಾಶ್ ಮಾಡ್ಕೊಂಡು ಈ ತರ ಮೀನನ್ನ ಕ್ಲೀನ್ ಮಾಡ್ಕೋಬೇಕು. ಇದು ಕರ್ಮೀನನ್ನ ಕ್ಲೀನ್ ಮಾಡ್ಕೊಳ್ಳೋ ಅಂತ ವಿಧಾನಗಳು. ಇದನ್ನ ಇವಾಗ ನಾವು ಕಾಳು ಸಾರಿಗೆ ಬೇಯ್ತಾ ಇರುವಂತ ಅವರೆಕಾಳು ಸಾರಿಗೆ ಹಾಕ್ತಾ ಇದ್ದೀವಿ ಅಷ್ಟೇ. ಅದು ಈಗ ಅವರೆಕಾಳು ಹುಳಿ, ಕರ್ಮೀನ್ ಹುಳಿ. ಮತ್ತೆ ಅಲ್ಲ, ಅದಿವಾಗ ಅವರೆಕಾಳು ಹುಳಿ. ಇದು ಹಾಕಿದ್ರೆ ಕರ್ಮೀನ್ ಹುಳಿ. ಬರೀ ಹುಣಸೆ ಹಣ್ಣು ತಿಂದ್ರೆ ಹುಣಸೆ ಹಣ್ಣು ಹುಳಿ ಅಷ್ಟೇ. ಮೊದ್ಲಿದ್ದು ಅವರೆಕಾಳು ಹುಳಿ. ಕರ್ಮೀನ್ ಹಾಕದ್ಮೇಲೆ ಏನ್ ಹುಳಿ? ಕರ್ಮೀನ್ ಹುಳಿ. ನಿನ್ಗೂ ಹಾಗೆ ಇದಿವಾಗ ಎಷ್ಟೊತ್ತು ಆಯ್ತು? ಸಾರು ಆಯ್ತು, ರೆಡಿ ಆಯ್ತು. ರೆಡಿನಾ? ಕರ್ಮೀನ್ ಹುಳಿ ಫಸ್ಟ್ ಕರ್ಮೀನ ಟೇಸ್ಟ್ ಮಾಡ್ಬಿಡ್ತೀನಿ. ವೆರಿ ನೈಸ್. ಕಾಳಿಗೆ ಆ ಮೀನಿಂದು ಆ ಫ್ಲೇವರ್ ಅನ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಕಾಳು ಕೂಡ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾ ಇದೆ. ಅಂಡ್ ಇದಕ್ಕೆ ಹಾಕಿರೋ ಬದನೆಕಾಯಿ ನಾಟಿ ಬದನೆಕಾಯಿ. ನಮ್ ಗಿಡದಲ್ಲೇ ಬೆಳೆದಿತ್ತು ಬದನೆಕಾಯಿ. ವಾ, ತೋಟದಲ್ಲಿ ಬೆಳೆದಿದ್ವಲ್ಲ ನಾಟಿ ಬದನೆಕಾಯಿ. ಈ ತೋಟದಲ್ಲಿ ಬೆಳೆದಿದ್ವ ನಾವು. ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಇದಕ್ಕೆ ರಾಗಿ ಮುದ್ದೆ ಅನ್ನ ತಿನ್ಬೋದು. ಅನ್ನಕ್ಕಿಂತ ಮುದ್ದೆ ಹಿಂಗ್ ಹಚ್ಕೊಂಡ್ ತಿಂತಾ ಇದ್ರೆ ಸೂಪರ್ ಆಗಿ. ಎಷ್ಟು ಮುದ್ದೆ ತಿನ್ಬೋದು? 1 ಮುದ್ದೆ ತಿನ್ಬೋದು. ಅಷ್ಟೇನೆ. 2 ತಿನ್ನಲ್ಲ ಯಾರುವೆ. ನಾನೇ ಅರ್ಧ ತಿಂತೀನಿ. ನೀವು ಅವಾಗಿನ ಕಾಲದಲ್ಲಿ ತಿಂದಿಲ್ವಾ? ಅವಾಗ ತಿಂತೀವಿ, ವಯಸ್ಸಾಯ್ತಲ್ಲ. ನಾನು ಎಷ್ಟು ತಿನ್ಬೋದು? ನೀನು 1 ತಿನ್ಬೋದು. ಒಂದೇನಾ? ಒಂದೇನೆ. ಅದ್ರಲ್ಲೂ ಕಡಿಮೆ ತಿಂತೀಯ ಅಂತ ಗೊತ್ತು. ಅಂದ್ರೆ ನಮ್ಗೆ ಅಭ್ಯಾಸ ಇರಲ್ತಲ್ಲ. ಬಟ್ ಆದ್ರೂನು ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. ಕರ್ಮೀನ್ ಹುಳಿ ತುಂಬಾ ಚೆನ್ನಾಗಿದೆ. ಅದು ಅವರೆಕಾಳು ಒಟ್ಟಿಗೆ ಕರ್ಮೀನ್ ಹುಳಿ. ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಅನ್ರಿ. ಸೂಪರ್. ಕರ್ಮೀನ್ ಹುಳಿ
ಕರ್ಮೀನ್ ಹುಳಿ ಸೂಪರ್. ಸೂಪರ್. ದೊಡ್ಡತಾಯಿ ಅವರೇ, ಹೇಳಪ್ಪ. ನಮ್ಮ ರಾಘೋಸ್ ಕಿಚನ್ ನಲ್ಲಿ ಅಡಿಗೆ ಮಾಡಿದ್ದು ನಿಮ್ಗೆ ಏನ್ ಅನಿಸ್ತು? ನನಗೆ ತುಂಬಾ ಸಂತೋಷ ಆಯ್ತು. ಹೌದಾ? ನಿನ್ ನೋಡಿ, Okay. ನಿನ್ ಮಾತ್ ಕೇಳಿ, ನಿನ್ ಕಾರ್ಯಕ್ರಮಕ್ಕೆ ಬಂದು ನನ್ ಅಡ್ಗೆ ಮಾಡಿ ನಾನು ಇದಾದೆ ಅಪ್ಪ. Thank you ಅಮ್ಮ, thank you so much. ಥ್ಯಾಂಕ್ ಯು. ನಮಗೂ ತುಂಬಾ ಖುಷಿ ಆಯ್ತು. ಸೊ ನೀವ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕುತ್ಕೊಂಡು ನಮಗೋಸ್ಕರ ಒಳ್ಳೆ ಕರ್ಮೀನು ಹುಳಿನ ಮಾಡಿ ತೋರಿಸಿರೋದಕ್ಕೆ ನಮ್ಮ ತಂಡದ ಕಡೆಯಿಂದ ನಿಮಗೊಂದು ಚಿಕ್ಕ ಕಿರು ಕಾಣಿಕೆ. ಅಮ್ಮ ಹೇಳಪ್ಪ. ತಗೊಳ್ಳಿ, ನಮ್ಮ ರಾಘೋಸ್ ಕಿಚನ್ ಕಡೆಯಿಂದ ನಿಮಗೊಂದು ಚಿಕ್ಕ ಕಿರು ಕಾಣಿಕೆ. ಆಯ್ತು, ನಮಸ್ಕಾರ ಥ್ಯಾಂಕ್ ಯು, ಕಣಪ್ಪ. ಥ್ಯಾಂಕ್ ಯು. ಅಂದ್ರೆ ಇನ್ನೂ ಯಾರ್ಯಾರು ರಾಘೋಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಅಡುಗೆಗಳೊಂದಿಗೆ ನಿಮ್ ಮುಂದೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ತೆ. ನಮಸ್ತೆ.